ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದು ಬೋಟ್ನಿಕ್ ಪ್ರಿನ್ಸಸ್ ಕಟಿಂಗ್ ಮಾಡೋದು ಹೇಳ್ಕೊಡ್ತೇನೆ. ಬ್ಯಾಕು ಫ್ರಂಟು ಕೂಡ ಇಲ್ಲಿ ನೋಡ್ತಿರ್ಬೇಕು. ನಾನು ಬ್ಯಾಕು ಫ್ರಂಟ್ ಲೈನಿಂಗ್ ಒಳಗೆ ಹಾಕ್ತಾ ಇದ್ದೇನೆ. ಇವಾಗ ಫಸ್ಟ್ ಡೈಗ್ರಾಮ ಡಬಲ್ ಫೋಲ್ಡಿಂಗ್ ಇದೆ. ಅಗಲ ಏನಿದೆಯಲ್ಲ 12 ಇಂಚಸ್ ಇದೆ. ಉದ್ದ ಏನಿದೆಯಲ್ಲ 15.5 ಇಂಚಸ್ ಇದೆ. ಅವ್ರದ್ದು ಶೋಲ್ಡರ್ ಬಂದುಬಿಟ್ಟು 8 ಇಂಚಸ್ ಇತ್ತು. ಅರ್ಧ ಇಂಚಸ್ ಎಕ್ಸ್ಟ್ರಾ ಮಾಡಿದೆ. ಅರ್ಧ ಇಂಚಸ್ ಯಾಕೆ ಎಕ್ಸ್ಟ್ರಾ ಮಾಡಿದೆ ಅಂದರೆ ನಾವು ತೋಳು ಹಚ್ಚೋ ಮುಂದೆ ಹೋಗ್ತೈತಿ, ಅದ್ರ ಸಂಬಂಧ ತೋಳಿಗೆ ಬೇಕಂತಂದು ಅರ್ಧ ಇಂಚಸ್ ಎಕ್ಸ್ಟ್ರಾ ಮಾಡ್ತೀನಿ. ಆಮೇಲೆ ಇವಾಗ ನಾವು ಏನು 8 ಇಂಚಸ್ ತೊಗೊಂಡಿವಲ್ಲ ಈ ನೆಕ್ಕಿನ ಕಡೆಯಿಂದ ಶೋಲ್ಡರ್, ಅದೇ 8 ಇಂಚಸ್ ನಾವು ಆರ್ಮೋಲ್ ಲೆಂತ್ ಇಟ್ಕೋಬೇಕು. ಆರ್ಮೋಲ್ ಲೆಂತ್ ಅಂದರೆ ಬಗಲಿನ ಉದ್ದ ಇಟ್ಕೋಬೇಕು. ಆಮೇಲೆ ಇಲ್ಲೇ ಒಳಗಡೆ 1 ಇಂಚಸ್ ಎಕ್ಸ್ಟ್ರಾ ಮಾಡ್ಕೊಂಡೆ ನಾನು. 1 ಇಂಚಸ್ ಯಾಕೆ ಒಳಗಡೆ ಎಕ್ಸ್ಟ್ರಾ ಮಾಡ್ಕೊಂಡಿವಂದ್ರೆ ಕರೆಕ್ಟ್ ಟೈಮ್ಗೆ ನೀಟಾಗಿ ಕುಂದಿರ್ತೈತಿ, ನೀರಿಗೆ ಬೀಳೋದಿಲ್ಲ ಈ ತೋಳಿನ ಕಡೆ ಅಂತಂದು 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡೆ. ಅವ್ರದ್ದು ಫಿಟ್ಟಿಂಗ್ ಬಂದುಬಿಟ್ಟು 10 ಇಂಚಸ್ ಇತ್ತು. ಬ್ರಸ್ಟಿಂದು 10 ಇಂಚಸ್ಸು, ವೆಸ್ಟ್ ಬಂದುಬಿಟ್ಟು 9 ಇಂಚಸ್ಸು. ಫಿಟ್ಟಿಂಗ್ ಲೈನು ನಾ ಎಕ್ಸ್ಟ್ರಾ ಎಷ್ಟು ಹಾಕಿನಲ್ಲ ಅದನ್ನ ಲೈನ್ ಹಾಕಿದ್ದೀನಿ. ಶೋಲ್ಡರ್ ಅಂದರೆ ನಾರ್ಮಲ್ ಬ್ಲೌಸಿನ ಶೋಲ್ಡರ್ ಏನಿರ್ತೈತಲ್ಲ ಅದನ್ನು ನಾವು ಶೋಲ್ಡರ್ ಅಳತೆ ಇಲ್ಲಿ ಇಟ್ಕೋಬೇಕು. 3 ಇಂಚಸ್ ಇದೆ ಅವ್ರದ್ದು. ಆಮೇಲೆ ನೆಕ್ ವಿಡ್ತ್ ಬಂದುಬಿಟ್ಟು 5.5 ಇತ್ತು. ಇಲ್ಲಿ ನೋಡ್ತಿರ್ಬೋದು ನೀವು ಆರ್ಮೋಲ್ ರೌಂಡ್ ಶೇಪು. ಫ್ರಂಟ್ ಬಂದುಬಿಟ್ಟು 1 ಇಂಚಸ್ಸು. ಆಮೇಲೆ ಬ್ಯಾಕ್ ಏನಿದೆಯಲ್ಲ 1.5 ಇಂಚಸ್ಸು ರೌಂಡ್ ಶೇಪ್ ಹಾಕೋಬೇಕು. ನೆಕ್ ಲೆಂತ್ ಅಂದರೆ ಕೊಳ್ಳಿನ ಉದ್ದ 4.5 ಇಡ್ತೀನಿ ನಾನು. ನಾರ್ಮಲ್ ಬ್ಲೌಸಿನ ಟೈಪ್ ಇಡಬಾರ್ದು ಇದಕ್ಕೆ. ನಾರ್ಮಲ್ ಬ್ಲೌಸ್ ಒಳಗೆ ಏನಾಗ್ತೈತೆ ಅಂದ್ರೆ ಲೆಂತ್ ಜಾಸ್ತಿ ಆಗ್ತೈತಿ, ವಿಡ್ತ್ ಕಡಿಮೆ ಆಗ್ತೈತಿ. ಬಟ್ ಈ ಬೋಟ್ ನೆಕ್ ಅಂದಾಗ ಏನಾಗ್ತೈತೆ ಅಂದ್ರೆ ನೆಕ್ ಲೆಂತ್ ಕಡಿಮೆ ಆಕೈತಿ, ಆಮೇಲೆ ನೆಕ್ಸ್ಟ್ ವಿಡ್ತ್ ಜಾಸ್ತಿ ಆಕೈತಿ ಇದ್ರೊಳಗೆ. ಹಾಗಾಗಿ ಬೋಟ್ ನೆಕ್ ಅಂತಂದು ಇದು. ಇವಾಗ ನಾ ಫ್ರಿನ್ಸ್ ಹಾಕೋತೇನೆ ನೋಡ್ರಿ. ಈ ಫ್ರಿನ್ಸ್ ಏನಿದೆಯಲ್ಲ ಅಗ್ಲಕ್ಕೆ 4.5 ಇಟ್ಟೀನಿ ನಾನು. ಈ ಕಡೆ ಏನು ಫೋಲ್ಡಿಂಗ್ ಮಾಡಿದ್ದೇನಲ್ಲ ಈಗ ಫೋಲ್ಡಿಂಗ್ ಮಾಡಿದ ಕಡೆಯಿಂದ ಆ ಕಡೆ 4.5 ಇಟ್ಟೇನಿ. ನಡುಕ ವಿಡ್ತ್ 1.5. ಈ 1.5 ಯಾಕೆ ತೊಗೋತೀವಪ್ಪ ನಾವು ಅಂದರೆ ಇದ್ರ ಒಳಗೆ ನಾವು ಟಕ್ಸ್ ಏನು ಹಿಡಿತೇವಲ್ಲ ಅದನ್ನು ಕಟ್ ಮಾಡಿ ಸಪ್ರೇಟ್ ತೆಗಿತೇವೆ. ಹಾಗಾಗಿ ನಡುಕ 1.5 ಇಂಚಸ್ ಅದನ್ನೇ ಡೈಗ್ರಾಮ್ ಹಾಕೊಂಡು ಕಟ್ ಮಾಡೋದು. ಆಮೇಲೆ ಇಲ್ಲಿ ಏನಿದೆಯಲ್ಲ ಆರ್ಮೋಲ್ ಕಡೆ 1.5 ಇಂಚಸ್ಸಿಗೆ ಪಾಯಿಂಟ್ ಮಾಡ್ಕೋಬೇಕು. ಇದನ್ನು ಪಾಯಿಂಟ್ ಮಾಡ್ಕೊಂಡು ಇದೇ ಥರ ಶೇಪ್ ಹಾಕಬೇಕು. ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ನಾವು ಕ್ರಾಸ್ ಮೇಲೆ ಲೈನ್ ತೊಗೋಬೇಕಿದು. ಫ್ರಂಟ್ ಸೈಡ್ ಅಷ್ಟೇ ತೊಗೋಬೇಕು, ಬ್ಯಾಕ್ ಸೈಡ್ ಏನಿಲ್ಲ. ಅಂದರೆ ಫಿನಿಶಿಂಗ್ ಕರೆಕ್ಟ್ ಟೈಮ್ಗೆ ಕಾಣ್ತೈತಿ. ರೌಂಡ್ ಶೇಪ್ ಬರಬೇಕಲ್ಲ ನಮಗೆ ಫ್ರಂಟ್ ಸೈಡ್ ಯಾವಾಗಿದ್ರು, ಹಾಗಾಗಿ ಒಂದು ಸ್ವಲ್ಪ ಶೇಪ್ ತೆಗಿತೀವಿ ಅದಕ್ಕೆ. ಇವಾಗ ನೋಡ್ತಿರ್ಬೋದು ನಾವು ಕಟ್ಟಿಂಗ್ ಏನು ಮಾಡ್ತಾ ಇದ್ದೀನಲ್ಲ ಫ್ರಂಟ್ ಸೈಡ್ ಅಷ್ಟೇ ಮಾಡಿದ್ದೇನೆ, ಬ್ಯಾಕ್ ಸೈಡ್ ಏನಿಲ್ಲ. ಆಮೇಲೆ ಮೆಜರ್ಮೆಂಟ್ ತೊಗೋದು ಏನಿದೆಯಲ್ಲ ನೀವು ಬ್ಯಾಕು ಫ್ರಂಟು ಕೂಡ ನೀವು 15.5 ಇಂಚಸ್ ಇಟ್ಕೋಬೇಕು. ಇವಾಗ ನಾ ಏನು ಮಾಡ್ತೀನಿ, ಆರ್ಮೋಲ್ ಬಗಲ್ ಏನಿದೆಯಲ್ಲ 4 ಪೀಸ್ ತೆಗೆದುಬಿಟ್ಟೆ, ಅಂದರೆ 1.5 ಇಂಚಸ್ ಏನಿದೆಯಲ್ಲ ಅದನ್ನು ರೌಂಡ್ ಶೇಪ್ ತೆಗೆದೆ. ಇವಾಗ ಬ್ಯಾಕು ಫ್ರಂಟು ಸಪ್ರೇಟ್ ಮಾಡ್ಕೋತೀನಿ ನಾನು. ನೋಡ್ತಿರ್ಬೋದು ನೀವು. ನೆಕ್ ಕಟಿಂಗ್ ಮಾಡಿದೆ. ಇವಾಗ ಇದೇನು ಫ್ರಿನ್ಸ್ ಏನು ಶೇಪ್ ಹಾಕಿನಲ್ಲ ಈ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ಆ ಕಡೆ ಏನು 1.5 ಇಂಚಸ್ ಅಗಲ ಅಂತಂದು ಹೇಳಿದ್ನೆಲ್ಲ ನಾನು ನಿಮಗೆ, ಇದನ್ನು ಕೂಡ ಕಟ್ ಮಾಡಿ ತೆಗಿತೀನಿ. ಅಂದರೆ ಈ ಫ್ರಿನ್ಸ್ ಕಟ್ಟಿಂಗ್ ಒಳಗೆ ನಮಗೆ ಟಕ್ಸ್ ಬರೋದಿಲ್ಲ ಅಲ್ಲ, ಅದ್ರ ಸಂಬಂಧ ಅದು ಎಷ್ಟು ನಾವು ಟಕ್ಸ್ ಹಿಡಿತೀವಲ್ಲ ಆ ಟಕ್ಸನ್ನ ನಾವು ಕಟ್ ಮಾಡಿ ತೆಗಿಬೇಕು. ನೀವು ಏನಾರು ಅಕಸ್ಮಾತ್ ಕಟ್ ಮಾಡಿ ತೆಗಿಲಿಲ್ಲಪ್ಪ ಅಂದ್ರೆ ಶೇಪ್ ಕರೆಕ್ಟ್ ಟೈಮ್ಗೆ ಬರೋದಿಲ್ಲ. ಯಾಕಂದರೆ ನಮಗೆ ಬ್ರಸ್ಟ್ ಕಡೆ ಪ್ರಾಬ್ಲಮ್ ಆಗ್ತೈತಿ, ಅದು ಟೈಟ್ ಆಗ್ತೈತಿ. ಅದು ಟಕ್ಸ್ ಇದ್ರೆ ನಮಗೆ ಕರೆಕ್ಟ್ ಇರುತ್ತದೆ. ಅದಕ್ಕೆ ಆ ಟಕ್ಸ್ ಏನು ಮಾಡಬೇಕು, ಕಟ್ ಮಾಡಿ ತೆಗಿಬೇಕು. ಇಲ್ಲಿ ನೋಡಿರಿ ಮುಂದ್ಗಡೆ ಶೇಪ್ ಯಾವ ಟೈಪ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಥರ ಬ್ಯಾಕ್ ಸೈಡ್ ನಾನು ಏನು ಮಾಡ್ತಾಯಿದ್ದೀನಿ, ಅಗ್ಲಕ್ಕೆ 5.5 ಇಂಚಸ್ ಇಟ್ಟೆ. ಲೆಂತ್ ಬಂದು ಏನಿದೆಯಲ್ಲ 11.5 ಇಂಚಸ್ ಇದೆ. ಅಂದರೆ ಅವರು ನಾರ್ಮಲ್ಲಿ ಆಗಿ ಎಷ್ಟು ಹಾಕೋತಾರಲ್ಲ ಅದನ್ನು ನಾವು ಅಳತೆ ಮಾಡ್ಕೋಬೇಕಿದು. ಬ್ಯಾಕ್ ಸೈಡ್ ಲೆಂತ್ ಅಂದರೆ 11 ಇಂಚಸ್ ಹಾಕೋತಾರೆ ಅವರು ಡೀಪ. ನಾ ಹಾಗಾಗಿ 11 ಇಂಚಸ್ ಇಟ್ಕೊಂಡೆ. ಅಗಲ ಜಾಸ್ತಿ ಆಗ್ತೈತಿ. ಇಲ್ಲಿ ಮೇಲ್ಗಡೆ ಅಂತ
3 ಇಂಚಸ್ಸಿಗೆ ಒಂದು ಪಾಯಿಂಟ್ ಮಾಡ್ಕೊಂಡೆ ನಾನು. 3 ಇಂಚಸ್ಸಿಗೆ ಅಂದ್ರೆ ಅದು 2.5ಗೂ ಬರ್ತೈತಿ, 1 ಇಂಚಸ್ಸಿಗೂ ಬರ್ತೈತಿ. ಬಟ್ ಅವ್ರ ಹೈಟಿನ ಮೇಲೆ ಇರ್ತೈತೆ ಅದು. ನಾ ಏನು ಮಾಡ್ತೇನೆ, 3 ಇಂಚಸ್ಸಿಗೆ ಒಂದು ಪಾಯಿಂಟ್ ಹಾಕೊಂಡೆ, ಆದರೆ ರೌಂಡ್ ಶೇಪ್ ಬರಲಿ ಅಂತಂದು. ಇಲ್ಲಿ ನಾವು ಏನು ರೌಂಡ್ ಶೇಪ್ ಹಾಕ್ತೇವಲ್ಲ, ಈ ರೌಂಡ್ ಶೇಪಿಗೆ ನೀವು ಬಟನ್ ಸರ ಹಾಕೋಬೋದು, ಇಲ್ಲ ಕಸಿಯರ ಕಟ್ಕೋಬೋದು, ನಡಿತೈತಿ. ನಿಮ್ಮ ಮೇಲೆ ಡಿಪೆಂಡ್, ಅಂದ್ರೆ ಅವು ಕಸ್ಟಮರ್ ಹೆಂಗೆ ಹೇಳ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಇರ್ತೈತಿ ಇದು. ನಾನಿವಾಗ ಸಿಂಪಲ್ಲಾಗಿ ಒಂದು ದೀಪದ ಶೇಪ್ ತೆಗಿತಾ ಇದ್ದೇನೆ ಇದ್ರೊಳಗೆ. ನೋಡ್ತಿರ್ಬೋದು ನೀವು. ನಿಮಗೆ ಯಾವ್ದು ಇಷ್ಟ ಆಗ್ತೈತೆ ಅದನ್ನು ಡಿಸೈನ್ ಹಾಕೋಬೋದು. ನೀವು ಬ್ರಾಡ್ ಹಾಕ್ತೇವಂದ್ರೆ ನಾ ಏನು ಲೈನ್ ಹಾಕೇನಲ್ಲ ಅದಕ್ಕಿಂತ ಜಾಸ್ತಿ ತೊಗೋಬೋದು, ಇಲ್ಲ ನಾರ್ಮಲಾಗಿ ಹಾಕೋತಾರಂದ್ರೆ ಅದಕ್ಕಿಂತ ಒಳಗೆ ತೊಗೋಬೋದು. ನಾನು ಇವಾಗ ನಾರ್ಮಲಾಗಿ ತೊಗೋತಾ ಇದ್ದೇನೆ. ನಾ ಯಾವಾಗಿದ್ರೂ ಫಸ್ಟ್ ಏನು ಮಾಡ್ತೇನೆ, ಈ ಬ್ಲೌಸ್ ಲೈನಿಂಗ್ ಒಳಗೆ ಕಟ್ ಮಾಡಿ ತೆಗೆದುಬಿಡ್ತೇನೆ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನೇ ಏನು ಮಾಡ್ತೇನೆ ಇವಾಗ, ನಾನು ಮೇಲ್ಗಡೆ ಪೀಸ್ ಇಟ್ಟು ಕಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಲೈನಿಂಗ್ ಕರೆಕ್ಟ್ ಇರಬೇಕು. ಲೈನಿಂಗ್ ಕರೆಕ್ಟ್ ಕಟ್ಟಿಂಗ್ ಇತ್ತಂದ್ರೆ ಮೇಲ್ಗಡೆ ಪೀಸ್ ಏನು ಎಕ್ಸ್ಟ್ರಾ ಬಂದಿದ್ದರೂ ನಾವು ಕಟ್ ಮಾಡಿ ತೆಗಿಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೋಡಿರಿ ನಾನು ಬ್ಯಾಕ್ ಸೈಡಿದು ಅಷ್ಟೇ ಸ್ಟಿಚಿಂಗ್ ಮಾಡೋದು ಹೆಂಗೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸೀನಿ. ಈಸಿ ಇದೆ, ಆರಾಮ್ಸೆ ನಾವು ಸ್ಟಿಚ್ ಮಾಡ್ಬೋದು. ಒಂದೇ ಲೆವೆಲ್ ಸ್ಟಿಚ್ ಮಾಡಬೇಕು, ಅಂದರೆ ನಾವು ಹಿಂದಾಗಡೆ ಆಮೇಲೆ ಟರ್ನ್ ಮಾಡ್ತೀವಲ್ಲ ಆವಾಗ ನೀಟನ್ಗೆ ಬರ್ತೈತೆ ಅನ್ನೋ ಸಂಬಂಧ ನಾವು ಫಸ್ಟ್ ಒಂದೇ ಲೆವೆಲ್ ಹೊಲಿಗೆ ಹಾಕೋಬೇಕು ಇದಕ್ಕೆ.